ನೀನು ಈ ವೇದಾ ಸಿಟಿ ಹೀರೋ ಆದ್ರೆ ನಾನು ನಮ್ಮೂರಿನ ಹೀರೋ. ನಿಮ್ಗ್ ಗೊತ್ತಾ, ಒಂದ್ಸಲ ನಮ್ಮೂರಲ್ಲಿ ಡಾಕುಗಳು ಬಂದಿದ್ರು. ಜನರು ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ತಿದ್ರು. ಎಲ್ಲಾ ಕಡೆ ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು. ಅವಾಗ ನಾನು ಆ ಬಾಂಬ್ ಬ್ಲಾಸ್ಟ್ ಮಧ್ಯದಲ್ಲೇ ಸ್ಲೋ ಮೋಷನ್ ಅಲ್ಲಿ ಓಡ್ತಾ ಓಡ್ತಾ ಡಾಕುಗಳ ಹತ್ರ ಬಂದ್ ನಿಂತ್ಕೊಂಡೆ. ಸ್ಲೋ ಮೋಷನ್ ಅಲ್ಲಿ ಯಾಕೆ? ಸ್ಲೋ ಮೋಷನ್ ಅಲ್ಲಿ ಎಂಟ್ರಿ ಚೆನ್ನಾಗಿರುತ್ತೆ ಯುಡಿ. ಆಮೇಲೆ ಏನಾಯ್ತು, ನಾನು ಆ ಗುಂಡಾಗಳಿಗೆ ಕುಂಫು ಕರಾಟೆ, ಮಾರ್ಷಲ್ ಆರ್ಟ್ಸ್, ತಾಯ್ಕೊಂಡೋಗಳ ಪಂಚಸ್ನ ಅವ್ರಿಗೆ ತೋರ್ಸಿ ಎಲ್ಲಾರನ್ನೂ ಬೀಳಿಸ್ಬಿಟ್ಟೆ. ಆಮೇಲೆ ನೀನು ಹಾಸಿಗೆಯಿಂದ ಬಿದ್ದೆ, ಕನಸಿಂದ ಹೊರಗ್ ಬಂದೆ. ಡಾಕುಗಳು ಇಲ್ಲಿ ಬಂದ್ರು ಅನ್ಸುತ್ತೆ. ಅವರು ಡಾಕು ಅಲ್ಲ, ಯಾರು ಊರಿನ ಜನ ಬೆಟ್ಟದ ಕಡೆ ಓಡ್ತಾ ಇದ್ದಾರೆ. ನಡೀರಿ ಹೋಗ್ ನೋಡೋಣ. ಸ್ನೇಹಿತರೆ, ನಾನು ರಾತ್ರಿ ಒಂದು ಹಾರ್ತಿರೋ ತಟ್ಟೆ ನೋಡ್ದೆ. ಅದ್ರಲ್ಲಿ ಒಂದಷ್ಟು ಜನ ಏಲಿಯನ್ಸ್ಗಳು ಇಳಿದ್ರು. ನೋಡಿ, ನಾನು ಹೇಳ್ತಿದ್ದೆ ಯಾವಾಗ್ಲೂ ಏಲಿಯನ್ಸ್ ಇದಾವೆ ಅಂತ. ಆದ್ರೆ ನೀವ್ ಯಾವತ್ತೂ ನನ್ ಮಾತನ್ನೇ ಕೇಳಲಿಲ್ಲ. ಆದಿ, 1 ನಿಮಿಷ. ಅಂಕಲ್, ಆಮೇಲೆ ಏನಾಯ್ತು? ಅದಾದ್ಮೇಲೆ ಏನಾಯ್ತೋ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರು ನೋಡ್ತಿದ್ದ ಹಾಗೆ ನಾನು ಹೆದರ್ಕೊಂಡು ಓಡ್ ಹೋಗ್ಬಿಟ್ಟೆ ನಾನು. ಅಂಕಲ್, ನೀವಿರೋದೆಲ್ಲಿ? ಅದು ಅಲ್ಲಿದೆಯಲ್ಲ ದೂರದ ಜೋಪಡಿ, ಅಲ್ಲಿರ್ತೀನಿ. ರಾತ್ರಿಯಿಂದ ಅಂತೂ ನಾನು ಸಿಕ್ಕಾಪಟ್ಟೆ ಹೆದರ್ಕೊಂಡ್ ಬಿಟ್ಟಿದ್ದೀನಿ. ನಾನು ತುಂಬಾ ಧೈರ್ಯ ಪಟ್ಟು ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ, ಗೊತ್ತಾ? ಏನಂತಿದೆ? ಶಿವ, ಬೇಗ ನಡಿ ಇಲ್ಲಿಂದ. ನಾನಂತೂ ಈ ಚೋಪ್ರಿನ ಯಾವತ್ತೂ ಇಲ್ಲಿ ನೋಡೇ ಇಲ್ಲ. ನೀವೇನಾದ್ರೂ ಇಲ್ಲಿ ನೋಡಿದ್ರಾ? ಅದೇನೇ ಇರ್ಲಿ, ನಡೀರಿ ಲಡ್ಡು ಸಿಂಗ್ ಸರ್ಗೆ ಫೋನ್ ಮಾಡೋಣ. ವೇದಾ ಸಿಟಿಗೆ ಏಲಿಯನ್ಗಳು ಆಗಮಿಸಿವೆ. ಪೊಲೀಸ್ ಅವರೆಲ್ಲ ಇದನ್ನ ನೋಡಿ ಕಂಗಾಲಾಗಿದ್ದಾರೆ. ಈಗ ವೇದಾ ಸಿಟಿ ಏನಾಗುತ್ತೋ, ಈ ಏಲಿಯನ್ಸ್ ಎಲ್ಲ ಎಲ್ಲಿಂದ ಬಂದಿದಾವೋ ಅಂತ, ಮತ್ತೆ ಇವಿಗೆ ಏನ್ ಬೇಕಾಗಿದೆ ಅಂತ ಗೊತ್ತಿಲ್ಲ. ಜಯರಾಮ, ಇದೇನಿದು? ವೇದಾ ಸಿಟಿಯಲ್ಲಿ ಏಲಿಯನ್ಸ್ ನ ಅರೆಸ್ಟ್ ಮಾಡುವಂತ ಯಾವ ಕಾನೂನು ಇಲ್ವಲ್ಲ. ನಾನು ಈಗ್ಲೇ ಹೋಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕೆ ಅರ್ಜಿ ಹಾಕ್ತೀನಿ. ಎಲ್ಲರ ಮನದಲ್ಲೂ ಆತಂಕ ಹೆಚ್ಚಿದೆ. ಆರಾಮಾಗಿರ್ಬೇಕಂದ್ರೆ ಇವಾಗ್ಲೇ ಅಲರ್ಟ್ ಆಗಿ. ವೇದಾ ಸಿಟಿಗೆ ಏಲಿಯನ್ಸ್ ಬಂದು ತೊಂದರೆ ಕೊಡ್ತಿವೆ, ಮತ್ತೆ ಅವು ದರೋಡೆ ಕೂಡ ಮಾಡ್ತಿವೆ. ಈಗ ಏಲಿಯನ್ಸ್ ನ ಒಂದು ಹೊಸ ವಿಡಿಯೋ ನಮಗೆ ಸಿಕ್ಕಿದೆ. ಇಲ್ಲಿ ವೇದಾ ಸಿಟಿಯಲ್ಲಿ ಚಿನ್ನ ಬೆಳ್ಳಿಯ ಅಂಗಡಿ ಎಲ್ಲಿದೆ? ಅಂಗಡಿ ಅಲ್ಲಿದೆ, ಅಲ್ಲಿದೆ. ಕಾಣಿಸ್ಕೊಳ್ತಾನೆ. ಲಡ್ಡು ಸಿಂಗ್ ಅವರೇ, ನಿಂತ್ಕೊಳ್ಳಿ. ಪೋಲ್ ಮುಗಿದು ಹೋಗಿದೆಯಲ್ಲ. ಜಯರಾಮ, ಇಲ್ಲಿ ಜೀವನನೇ ಮುಗಿದು ಹೋಗ್ತಾ ಇದೆ. ನೀನು ಕೋಲ್ ಬಗ್ಗೆ ಮಾತಾಡ್ತಾ ಇದೀಯಾ? ನಾನು ಹೇಳ್ದೆ ಪೋಲ್ ಮುಗಿದು ಹೋಗಿದೆ ಅಂತ. ಕೆಳಗಡೆ ನೋಡಿ ಸ್ವಲ್ಪ. ಶಿವ, ಏಲಿಯನ್ಸ್ಗಳು ಮಾರ್ಕೆಟ್ಗೂ ಬಂದ್ಬಿಟ್ಟಿವೆ. ನೀವ ಅಂಗಡಿಯಿಂದ ಏನೇನ್ ತಗೊಂಡಿದ್ದೀರಾ ಅದನ್ನೆಲ್ಲ ಕೊಟ್ಬಿಡಿ, ಅದು ಕೂಡ ಈಗ್ಲೇ. ಮಾಡೋದಿಲ್ಲ ಮಗೋ, ಹೊರ್ಟ್ ಹೋಗು ಸುಮ್ನೆ. ಮಗು ಅಂತ ಹೇಳ್ಬೇಡಿ ಏಲಿಯನ್ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಓಕೆ, ಇವಾಗ ಗೊತ್ತಾಗುತ್ತೆ. ಶಿವ, ಓಡು. ಅವ್ರ ಹತ್ರ ಲೇಸರ್ ಗನ್ ಇದೆ.
ಬನ್ನಿ ಬನ್ನಿ, ನಿಮ್ಮನ್ನ ಏನು ಮಾಡೋದಕ್ಕೆ ಕಳಿಸಿದ್ದೆ, ಮತ್ತೆ ನೀವು ಏನು ಮಾಡ್ಕೊಂಡು ಬಂದಿದ್ದೀರಾ? ಆ ಹುಡುಗನ್ನ ಯಾಕೆ ಚೇಸ್ ಮಾಡ್ತಾ ಇದ್ರಿ? ನಾನು ಕಳ್ತನ ಮಾಡೋದಕ್ಕೆ ಹೇಳಿದ್ದೆ, ಕಳ್ತನ ಮಾಡೋದಕ್ಕೆ ನೀವ್ ಯಾಕೆ ಹೊಡೆದಾಡ್ತಾ ಇದ್ರಿ? ಬಾಸ್ ಬಾಸ್, ನಿಮ್ಗೆ ಹೇಗೆ ಗೊತ್ತಾಯ್ತು ನಾವು ಆ ಹುಡುಗನ್ನ ಚೇಸ್ ಮಾಡ್ತಾ ಇದ್ವಿ ಅಂತ? ನಾನು ಬೇರೆ ಕಾರ್ನಲ್ಲಿ ನಿಮ್ಮಿಬ್ಬರ ಮೇಲೆ ಕಣ್ಣಿಟ್ಟಿದ್ದೆ. ಅಕಸ್ಮಾತ್ ನೀವೇನಾದ್ರೂ ತೊಂದರೆಯಲ್ಲಿ ಸಿಕ್ಕಾಕೊಂಡ್ರೆ ನಾನ್ ನಿಮ್ಗೆ ಸಹಾಯ ಮಾಡೋಣ ಅಂತ. ನಾಗರಾಜ್ ಬಾಸ್, ಆಮೇಲೆ ನಾವು ನೋಡ್ತಾನೆ ಇದ್ವಿ. ಆ ಹುಡುಗ ಫೈಟ್ ಮಾಡೋದಕ್ ಶುರು ಮಾಡ್ದ. ನಮಗೂ ಕೂಡ ಕೋಪ ಬಂದ್ಬಿಡ್ತು. ಕೋಪ, ಕ್ರೋಧ ಮನುಷ್ಯನ ಶತ್ರುವು. ಕ್ರೋಧ ಮನುಷ್ಯನ ಶತ್ರುವು. ನಿಮಗೆ ಕೋಪ ಮಾಡ್ಕೊಳ್ಳೋದಕ್ಕೆ ನಾನು ಇಟ್ಕೊಂಡಿಲ್ಲ, ನಿಮ್ಮನ್ನ ಕಳ್ತನ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಕ್ರೋಧ ಮನುಷ್ಯನ ಶತ್ರುವು. ಕ್ರೋಧ ಮನುಷ್ಯನ ಶತ್ರುವು. ಕೋಪ ಮಾಡಿದ್ರೆ ಕೆಲಸ ಕೆಟ್ಟ ಹೋಗುತ್ತೆ. ಅರ್ಥ ಆಯ್ತಾ? ಸಾರಿ ಬಾಸ್, ತಪ್ಪಾಗೋಯ್ತು. ನೆನಪಿರ್ಲಿ, ಕೇವಲ ಕಳ್ತನ ಮಾತ್ರ ಮಾಡಬೇಕು. ಈ ಜಗಳಗಳಲ್ಲಿ ನೀವೇನಾದ್ರೂ ತಗಲ ಹಾಕೊಂಡ್ರೆ ಮತ್ತೆ ಈ ನಕಲಿ ಸ್ಪೇಸ್ ಶಿಪ್ ಏನಾದ್ರೂ ಒಡೆದು ಹೋಯ್ತು ಅಂತಂದ್ರೆ ಕೆಲಸ ಎಲ್ಲ ಹಾಳಾಗತ್ತೆ. ಹೋಗಿ ಕಳ್ತನ ಮಾಡಿ ಕೋಪ ಎಲ್ಲ ಬಿಟ್ಟು ಬಿಡಿ. ಎಲ್ರಿಗೂ ಅರ್ಥ ಆಯ್ತಾ? ಆರಾಮಾಗಿರ್ಬೇಕಂದ್ರೆ ಇವಾಗ್ಲೇ ಅಲರ್ಟ್ ಆಗಿ. ವೇದಾಸ್ ಸಿಟಿಗೆ ಏಲಿಯನ್ಸ್ ಬಂದು ತೊಂದರೆ ಕೊಡ್ತಿವೆ, ಮತ್ತೆ ಅವು ದರೋಡೆ ಕೂಡ ಮಾಡ್ತಿವೆ. ಈಗ ಏಲಿಯನ್ಸ್ ನ ಒಂದು ಹೊಸ ವಿಡಿಯೋ ನಮಗೆ ಸಿಕ್ಕಿದೆ. ನಮ್ಮ ಒಬ್ಬ ದರ್ಶಕರೇ ಇದನ್ನ ಕೊಟ್ಟಿದ್ದಾರೆ ನಮಗೆ. ಸ್ಪೇಸ್ ಶಿಪ್ ಗಳು ಬೆಟ್ಟದ ಕಡೆಯಿಂದ ಮತ್ತೆ ಊರ್ಗಳ ಕಡೆಯಿಂದ ಬರ್ತಿವೆ, ಮತ್ತೆ ಈಗ ಸಿಟಿ ಒಳಗಡೆ ಕೂಡ ಬಂದಿವೆ. ಯಾರು ಮನೆಯಿಂದ ಹೊರಗೆ ಬರಬೇಡಿ. ಈಗ ನಾನು ಯಾಕೆ ಹೇಳ್ತಿದೀನಿ ಅಂದ್ರೆ ಒಬ್ಬ ಪೊಲೀಸ್ ಕೂಡ ದಾರಿಲಿ ಕಾಣಿಸ್ಕೊಳ್ತಾನೆ ಇಲ್ಲ, ಗೊತ್ತಾ ನಿಮ್ಗೆ? ನೀವು ಆ ನ್ಯೂಸ್ ವಿಡಿಯೋದಲ್ಲಿ ಬ್ಲಾಕ್ ಕಾರ್ ನೋಡಿದ್ರಾ? ಎಲ್ಲೆಲ್ಲಿ ಆ ಸ್ಪೇಸ್ ಶಿಪ್ ಇದೆಯೋ ಅಲ್ಲೆಲ್ಲ ಆ ಬ್ಲಾಕ್ ಕಲರ್ ಕಾರ್ ಅದ್ರ ಹಿಂದೆನೆ ಇರುತ್ತೆ, ಮತ್ತೆ ಎರಡು ಒಟ್ಟಿಗೆ ಮಾಯ ಆಗುತ್ತೆ. ನಂಗಂತೂ ಇವೆರಡರ ಮಧ್ಯೆ ಏನೋ ಕನೆಕ್ಷನ್ ಇದೆ ಅನ್ಸ್ತಾ ಇದೆ. ಶಿವ, ನೀನ್ ಚಿಂತೆ ಮಾಡಬೇಡ. ನಾನು ಹೊರಗಡೆ ಹೋಗಿ ಏಲಿಯನಿಗೆ ವಿರುದ್ಧವಾಗಿರೋ ಹಾಡನ್ನ ಹಾಡ್ತೀನಿ. ಅದ್ರ ಎಲ್ಲ ಕಲೆಕ್ಷನ್ ತಪ್ಪಿಸ್ಬಿಡ್ತೀನಿ. ಅಯ್ಯೋ, ಈಗ ನೀವೆಲ್ಲ ಹೋಗ್ತಿದ್ದೀರಾ? ಊರಲ್ಲಿ ಏಲಿಯನ್ಸ್ ಬಂದಿದಾವಂತೆ, ಹೊರಗಡೆ ಹೋಗ್ಬೇಡಿ. ಅಯ್ಯೋ, ನನ್ ಮಾತ್ ಯಾರು ಕೇಳ್ತಾರೆ? ಟಿವಿನಲ್ಲಿ ನೋಡಿಲ್ವಾ, ಏಲಿಯನ್ಸ್ ಇದಾವಂತೆ.